ನಮ್ಮ ತಂದೆ ಏನಂದ್ರು, ನೋಡಪ್ಪ, ಪ್ರಧಾನಿ ಮಗನೂ ಪೈಲಟ್ ರಾಜೀವ್ ಗಾಂಧಿ, ನನ್ನ ಮಗನೂ ಪೈಲಟ್, ಸೊ ಐ ಆಮ್ ಈಕ್ವಲ್ ಟು ಪ್ರಧಾನಮಂತ್ರಿ ಅಂತ. ಏರ್ಫೋರ್ಸ್ ಅಲ್ಲಿ ಏನೋ ಅಂದ್ರೆ ಮೊದಲು ತಿರುಗಾಡೋಕೆ ಒಂಥರ ಚೆನ್ನಾಗಿ ಮಜಾ ಇರುತ್ತೆ. ದೆನ್ ಯು ಸ್ಟಾರ್ಟ್ ಮಿಸ್ಸಿಂಗ್ ಯುವರ್ ರೂಟ್ಸ್. ಕನ್ನಡ ಮಾತಾಡಬೇಕು, ಮುದ್ದೆ ಸಾರು ತಿನ್ಬೇಕು, ರೊಟ್ಟಿ ಪಲ್ಯ ತಿನ್ಬೇಕು, ಈ ತರ ಒಂದು ಹೌ ಸ್ಮಾಲ್ ದೇ ಮೇ ಬಿ. ಕನ್ನಡ ನಾಡಿನ ರನ್ನ ದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ. ಒಂದ್ಸರಿ ನಾವು ಮಿಡ್ಲ್ ಆಫ್ ದ ನೈಟ್ ಐ ವಾಸ್ ಕಮಿಂಗ್ ಫ್ರಮ್ ಕಲ್ಕಟ್ಟ ಟು ಬ್ಯಾಂಗ್ಳೂರ್. ಸೊ ಜಸ್ಟ್ ಇನ್ನು ವಿಶಾಖಪಟ್ಟಣದ ಹತ್ರ ಬರ್ತಾ ಇದ್ವಿ. ನಮ್ಮ ಕ್ಯಾಬಿನ್ ಕ್ರೂ ಹೇಳಿದ್ರು, ಒನ್ ಯಂಗ್ ಗರ್ಲ್ ಈಸ್ ಅನ್ಕಾನ್ಷಿಯಸ್, ಅವ್ರ ಪಲ್ಸ್ ಸಿಗ್ತಾ ಇಲ್ಲ, ದೆನ್ ನಾಟ್ ರೆಸ್ಪಾಂಡಿಂಗ್ ಅಂತೇಳಿ. ಸೊ ಅವ್ರ ಪ್ರೊಸೀಜರ್ಸ್ ಅವ್ರು ಮಾಡ್ತಾರೆ, ದೇ ವಿಲ್ ಗಿವ್ ಎ ಕಾಲ್, ಡಾಕ್ಟರ್ ಆನ್ ಬೋರ್ಡ್. ಸೊ ಲಕಿಲಿ ಯಾರೋ ಒಬ್ಬರು ಡಾಕ್ಟ್ರ್ ಇದ್ದರು ಅಲ್ಲಿ. ಅವ್ರ ಹತ್ರ ನಾನು ಮಾತಾಡಿದೆ, ಯಾಕಂದರೆ ವಿ ವರ್ ಫ್ಲೈ ಮಾಡ್ತಾ ವಿ ಆರ್ ಗೆಟಿಂಗ್ ಕ್ಲೋಸ್ ಟು ಹೈದ್ರಾಬಾದ್. ಈಗ ಡಿಸಿಷನ್ ತೊಗೋಬೇಕು ಅಂದರೆ ದಟ್ ಈಸ್ ಐ ವಾಸ್ ರೀಚಿಂಗ್ ದಟ್ ಪಾಯಿಂಟ್, ವೆದರ್ ಟು ಲ್ಯಾಂಡ್ ಇನ್ ಹೈದ್ರಾಬಾದ್ ಆರ್ ಟು ಕಂಟಿನ್ಯೂ ಟು ಬ್ಯಾಂಗ್ಳೂರ್, ಯಾಕಂದರೆ ಇಟ್ಸ್ ಕ್ವಶನ್ ಆಫ್ ಲೈಫ್ ಆ್ಯಂಡ್ ಡೆತ್. ಸೊ ನೋ ಐ ವಾಂಟೆಡ್ ಟು ಸ್ಪೀಕ್ ಟು ದ ಡಾಕ್ಟರ್. ಸೊ ಡಾಕ್ಟರ್ ಹತ್ರ ಮಾತಾಡಿದೆ, ಏನು ನಿಮ್ಮ ಅಭಿಪ್ರಾಯ ಏನು? ಐ ಕ್ಯಾನ್ ಲ್ಯಾಂಡ್ ಇನ್ ಹೈದ್ರಾಬಾದ್ ಆ್ಯಸ್ ಫಾಸ್ಟ್ ಆ್ಯಸ್ ಪಾಸಿಬಲ್, ಆರ್ ಶೀ ಮಸ್ಟ್ ಬಿ ಹ್ಯಾವಿಂಗ್ ಸಂಬಡಿ ಇನ್ ಬ್ಯಾಂಗ್ಳೂರ್ಗೆ ಹೋಗ್ತಿರತ್ತೆ ತಾನೇ. ಸೊ ಅವ್ರ ರಿಲೇಟಿವ್ಸು ಫ್ರೆಂಡ್ಸು ಎಲ್ಲ ಅಲ್ಲಿರಬೇಕು. ಇಲ್ಲ ಹೈದ್ರಾಬಾದಲ್ಲಿ ನೋಬಡಿ ಮೇ ಬಿ ದೇರ್ ಟು ಲುಕ್ ಆಫ್ಟರ್ ಅಂತೇಳಿ ಒಂದು ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ ನಡೀತಾ ಇರುತ್ತೆ. ಇಟ್ಸ್ ಕಾನ್ಸ್ಟೆಂಟ್. ಏನು ಮಾಡೋದೀಗ, ಯಾಕಂದರೆ we have to inform so many agencies. We are controlled by Chennai controllers. We have to tell them. We have to ask for priority landing. We should not waste any time. We should request for high speed descent. And we should tell the passengers what is happening. ಅಲ್ಲದ್ರೆ ಅವರು ನಮ್ಮನ್ನು ಇಳಿಸ್ಬಿಟ್ರೆ ನಾವು ಬೆಂಗಳೂರಿಗೆ ಹೆಂಗೆ ಹೋಗೋದು ಅಂತ ಅದೆಲ್ಲ ಎಲ್ಲ ವಿ ಹ್ಯಾವ್ ಟು ಮ್ಯಾನೇಜ್ ಲಾಟ್ ಆಫ್ ಡಿಪಾರ್ಟ್ಮೆಂಟ್ಸ್. ಸೊ ಡಾಕ್ಟ್ರು ಯಾಕೋ ಒಂದು ಪೆಸಿಮಿಸ್ಟಿಕ್ ಆನ್ಸರ್ ಕೊಟ್ಟುಬಿಟ್ರು, ಆ್ಯಸ್ ಎಫ್ ಐ ಥಿಂಕ್ ಶಿ ಈಸ್ ನೋ ಮೋರ್ ಅಂತ. ಸೊ ಐ ವಾಸ್ ಲಿಟಲ್ ಪರ್ಟರ್ಬ್ಡ್, ಯಾಕಂದರೆ ಆಗುತ್ತೆ, ಡೆತ್ ಆನ್ ಬೋರ್ಡ್ ಅಂತ ಕೇಸನ್ನು ಮಾಡಿದ್ದೀವಿ. ಸೊ ಪೀಪಲ್ ಹ್ಯಾವ್ ಡೈಡ್ ಹೂ ವರ್ ಅಂಡರ್ ಡಿಫರೆಂಟ್ ಸರ್ಕಮ್ಸ್ಟೆನ್ಸಸ್. ಸೊ ದೆನ್ ಐ ಡಿಸೈಡ್, ಓಕೆ, ವಿ ವಿಲ್ ಲ್ಯಾಂಡ್ ಇನ್ ಹೈದ್ರಾಬಾದ್. ಅಂದರೆ ವಿ ಪುಷ್ ದ ಏರ್ಕ್ರಾಫ್ಟ್ ಟು ದ ಮ್ಯಾಕ್ಸಿಮಮ್ ಲಿಮಿಟ್. ಎಲ್ಲ ಟ್ರಾಫಿಕ್ನು ಚದರಿಸ್ಬಿಡ್ತಾರೆ ಅವಾಗ. ನೋಬಡಿ ಈಸ್ ಡಿಸೆಂಡಿಂಗ್, ಕ್ಲೈಂಬಿಂಗ್, ಎವ್ರಿಥಿಂಗ್. ದೆನ್ ವಿ ರಿಕ್ವೆಸ್ಟೆಡ್ ಫಾರ್ ಮೆಡಿಕಲ್ ಸ್ಪೆಷಲಿಸ್ಟ್, ಕಾರ್ಡಿಯಾಲಜಿಸ್ಟ್ ಆನ್ ಅರೈವಲ್, ಆ್ಯಂಡ್ ವಿ ರಿಕ್ವೆಸ್ಟೆಡ್ ದ ನಿಯರೆಸ್ಟ್ ಪಾರ್ಕಿಂಗ್ ಲಾಟ್, ಆ್ಯಂಡ್ ದ ಆಂಬ್ಯುಲೆನ್ಸ್ ಶುಡ್ ಬಿ ಪಾರ್ಕ್ ದೇರ್. ಇಷ್ಟೆಲ್ಲ ಮಾತಾಡ್ತಾನೆ ಫ್ರಮ್ ಫ್ಲೈಯಿಂಗ್ ಅಟ್ 35,000 feet, I landed within 17 minutes and switched off the engine and went to open the cockpit door. And when I went to that lady, the first time she opened her eyes and she saw me. Satila? Illa, she was all right. The doctor? Then the doctor, he was not following the ethics of being doctor. So anyway, we saved that girl, and later on we kept track of that girl. Then sometimes she even calls me now because such actions. ಗೊತ್ತಿಲ್ಲ ನಾವು. ಓಕೆ, ದೆನ್ ಇನ್ ಎನಿ ಕೇಸ್ ಡಾಕ್ಟರ್ ಸೇಸ್ ಶಿ ಮೇ ನಾಟ್ ಬಿ ಅಲೈವ್ ಅಂತ ನಾವು ಬೆಂಗಳೂರಿಗೆ ಹೋಗಿದ್ರೆ ಏನಾಗೋದು ಗೊತ್ತಿಲ್ಲ. ಸೊ ವಿ ಟುಕ್ ದ ಕರೆಕ್ಟ್ ಡಿಸಿಷನ್ ಆ್ಯಂಡ್ ಲ್ಯಾಂಡೆಡ್ ಇನ್ ಟೈಮ್ ಟು ಸೇವ್ ಒನ್ ಲೈಫ್. Super. So that happens. So same thing, what we are trained in simulator is same thing. See, ಒಂದ್ಸರಿ ಎಂಜಿನಿಗೆ ಬೆಂಕಿ ಹತ್ಕೊಂಡ್ರೆ ಇಟ್ ಈಸ್ ಜಸ್ಟ್ ಕ್ವಶನ್ ಆಫ್ ಮಿನಿಟ್ಸ್ ದಟ್ ಇಟ್ ವಿಲ್ ಸ್ಪ್ರೆಡ್. ನಾನು ಹೇಳಿದ್ನಲ್ಲ, ಎಷ್ಟೊಂದು ಪೆಟ್ರೋಲ್ ತುಂಬಿಸ್ಕೊಂಡಿರ್ತೀವಿ ಇದರ್ ಸೈಡ್. ಯು ಹ್ಯಾವ್ ಟು ಟೇಕ್ ಎ ಕ್ವಿಕ್ ಡಿಸಿಷನ್. ಇಫ್ ಯು ಕಾಂಟ್ ಫೈಂಡ್ ಎ ರನ್ವೇ, ದೆನ್ ಯು ಲ್ಯಾಂಡ್ ಓವರ್ ಸಿ, ಲ್ಯಾಂಡ್ ಓವರ್ ರಿವರ್, ಲ್ಯಾಂಡ್ ಇನ್ ದ ಫೀಲ್ಡ್. Anyway, you have to, that is what the training is meant for. ಹೇಳ್ತಾರೆ, you just land in sea. ಒಂದು ಪಿಕ್ಚರ್ ಬಂದಿತ್ತು ಇವ್ರದ್ದು, ಇಟ್ಸ್ ಎ ರಿಯಲ್ ಇನ್ಸಿಡೆಂಟ್ ಇದು. ಸೇವಿಂಗ್ ಪ್ರೈವೇಟ್, ಡಿಟರ್ಮಿನಲ್
No, that the captain's nickname it was. Captain, Airbus, same aeroplane what I fly, he takes off from an airport, ತುಂಬ ಬರ್ಡ್ಸ್ಗಳು ಇರ್ತವೆ. He goes into birds and both engine failed. ಹಕ್ಕಿ ಹೊಡೆದ್ರೆ ಫೇಲ್ ಆಗ್ಬಿಡುತ್ತೆ. ಹಾಂ, ಫೇಲ್ ಆಗ್ಬಿಡುತ್ತೆ. ಸಿ ಏನಾಗುತ್ತೆ ಅಂದರೆ ಇಟ್ ಈಸ್ ಮಾಸ್ ಇಂಟು ವೆಲಾಸಿಟಿ. ಹಕ್ಕಿ ಒಂದು 5 kg ಏನೋ ಇರುತ್ತೆ, ಬಟ್ ದ ಏರೋಪ್ಲೇನ್ ಈಸ್ ಫ್ಲೈಯಿಂಗ್ ಅಟ್ 250 kgs. ಸೊ ದ ಇಂಪ್ಯಾಕ್ಟ್, ದ ಮೊಮೆಂಟಮ್ ವಿಲ್ ಡ್ಯಾಮೇಜ್ ದಿ ಎಂಜಿನ್. ದಟ್ ಕಂಪ್ರೆಸರ್ ಬ್ಲೇಡ್ಸ್ ಏನಿರುತ್ತೆ, ಇಟ್ ವಿಲ್ ಡ್ಯಾಮೇಜ್. ದ ಮೊಮೆಂಟ್ ದ ಎಂಜಿನ್ಸ್ ಆರ್ ಡ್ಯಾಮೇಜ್, ಇಟ್ ಕಾಂಟ್ ಸಕ್ ದಿ ಏರ್. ಸೊ ದೆನ್ ದ ಎಂಜಿನ್ ಫೇಲ್. ಸೊ ಆ ಎಂಜಿನ್ ಫೇಲಲ್ಲಿ ಒಂದು ಎಂಜಿನ್ ಆದರೆ ಯು ಕ್ಯಾನ್ ವೆರಿ ಕಂಫರ್ಟಬಲಿ ಲ್ಯಾಂಡ್. ಆ ಒಂದು ಇನ್ಸಿಡೆಂಟಲ್ಲಿ the airport is on a river bank. So he takes off, both engine fail and no power, and he comes and lands on a river. ಆ ರಿವರಲ್ಲಿ ಲ್ಯಾಂಡ್ ಮಾಡಿಬಿಟ್ಟು ದೆನ್ he saves everybody. ರಿವರ್ ಮುಳುಗೋಗಲ್ವ? There is a floating time. ಒಂದಿಷ್ಟು ಏರೋಪ್ಲೇನ್ಗಳನ್ನ ಡಿಸೈನ್ ಮಾಡ್ಬೇಕಾದ್ರೆ ದ ಮ್ಯಾನುಫ್ಯಾಕ್ಚರ್ ವಿಲ್ ಗಿವ್ ಯು ವಾಟ್ ಈಸ್ ದ ಫ್ಲೋಟಿಂಗ್ ಟೈಮ್ ಆಫ್ ದಿಸ್ ಏರೋಪ್ಲೇನ್. 23 minutes. ಆ ಥರ. ಸೊ ಹಾಗೆ ವಿತಿನ್ 23 minutes you have enough time to save everybody, and he did it. He saved. He became a hero. I'm forgetting the name of the person. ಸಲ್ಲಿ. Sully was the nickname of that captain. ಆ ರಿವರ್ ಇದರಲ್ಲಿ he saved. There are so many cases where ಈ ಥರ it's just question of fraction of minutes. Decision has to be taken and executed. ಅವಾಗ ಕಾಲ್ ಮಾಡ್ಕೊಂಡು ಕೂತಿರಕ್ಕಾಗಲ್ಲ. No way. ಅಣ್ಣ ಎಲ್ಲಿ ಇಳಿಸ್ಲಿ ನಾವೆಲ್ಲ ಗೊತ್ತಿಲ್ಲ. Anywhere you are free to do anything. ಹಂಗಾರೆ ವಿಮಾನ ಯಾವ್ದಾದ್ರು ಗ್ರೌಂಡಲ್ಲಿ ಇಳಿಯುತ್ತಾ? Yes. ರನ್ವೇನೇ ಬೇಕು ಅಂತಿಲ್ಲ ಅದಕ್ಕೆ. Sometime back ಚಿರಂಜೀವಿ ವಾಸ್ ಆನ್ ಬೋರ್ಡ್. ಭತ್ತದ ಗತ್ತೆ ಮೇಲೆ ಇಳಿಸಿದ್ರು ತಿರುಪತಿ ಹತ್ರ. ಸೇವ್ಡ್, ಎವ್ರಿಬಡಿ ವಾಸ್ ಸೇವ್ಡ್. ಭತ್ತದ ಗದ್ದೆ ಮೇಲೆ? ಹಾಂ, ಸೇಮ್ ಏರ್ಬಸ್ ಏರೋಪ್ಲೇನ್. ನೀವೇ? No, I was somebody. So what happened to this Reddy in Andhra Pradesh? Which one? ಆ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಇದಾಯ್ತಲ್ಲ, ಕ್ರಾಶ್ ಆಯ್ತಲ್ಲ, ವೈಎಸ್ಆರ್ ರೆಡ್ಡಿ. ಅದೇನು ಸಬ್ಜೆಕ್ಟ್? That we don't know. There are many ಕಾನ್ಸ್ಪೈರಸಿ. ಸೊ ಇದೇನಾಗುತ್ತೆ ಅಂದರೆ, ನಾನು ಹೋಗಿ ಬೆಟ್ಟದ ಮೇಲೆ ಲ್ಯಾಂಡ್ ಮಾಡಿದೆ ಅಂತ ಏನೋ ಕತೆ ಹಬ್ಸಿದಾರಲ್ಲ, ಇಸ್ ಇಟ್ ಟ್ರೂ? ಇಲ್ಲ ಆ ಥರ ಏನಿಲ್ಲ. ಒಂದು ಏರ್ ಆಕ್ಸಿಡೆಂಟ್ ಆದಮೇಲೆ ಒಂದು ಎನ್ಕ್ವೈರಿ ನಡೆಯುತ್ತೆ. ಇಫ್ ಪೈಲಟ್ ಈಸ್ ಅಲೈವ್, ಹಿ ವಿಲ್ ಗಿವ್ ಹಿಸ್ ವರ್ಷನ್. ಇಫ್ ದ ಪೈಲಟ್ ಈಸ್ ಡೆಡ್, ದೆನ್ ದೆರ್ ವಿಲ್ ಬಿ ಮೆನಿ ವರ್ಷನ್ಸ್. ಹೌದು, ಅದೇನೋ ಬ್ಲ್ಯಾಕ್ ಬಾಕ್ಸ್ ಇರುತ್ತೆ ಅಂತಾರೆ. ಅದೆಲ್ಲ ಇರುತ್ತೆ. ಪ್ರತಿ ಸಲ ಏರ್ ಕ್ರಾಶ್ ಆದಾಗಲೂ ಬ್ಲ್ಯಾಕ್ ಬಾಕ್ಸ್ ಹುಡುಕಾಟ ನಡೆಸಿದ್ದಾರೆ ಅಂತ ಬರುತ್ತೆ. ವಾಟ್ ಈಸ್ ಬ್ಲ್ಯಾಕ್ ಬಾಕ್ಸ್, ವಾಟ್ ಈಸ್ ದೇರ್ ಇನ್ ಇಟ್? ಇದು 2 ಬಾಕ್ಸ್ ಇದೆ ನೋಡಿ. ಅದು ಒಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂತ. ಪೈಲಟ್ಗಳು ಏನು ಮಾತಾಡ್ತಾರೆ, ಇಬ್ಬರು ಪೈಲಟ್ ಇದ್ದರೆ ಒಬ್ರಿಗೊಬ್ರು ಏನು ಮಾತಾಡಿದರು, ಅಥವಾ ಕ್ಯಾಬಿನ್ ಕ್ರೂನು ಬಂದರು, ಅವ್ರ ಜೊತೆ ಏನು ಮಾತಾಡಿದರು. ಏರಿಯಾ ಮೈಕ್ ಇರುತ್ತೆ. ವಾಟ್ ದೇ ಟಾಕ್ಡ್ ವಿತ್ ATC, ವಾಟ್ ದೇ ಟಾಕ್ಡ್ ವಿತ್ ಎನಿಬಡಿ ಎಲ್ಸ್. ಕಂಪನಿ ಚಾನಲು ಇರುತ್ತೆ. ಅಂದರೆ ವಿ ಕ್ಯಾನ್ ಸ್ಪೀಕ್ ಟು ದ ಕಂಪನಿ ಡೈರೆಕ್ಟ್ಲಿ ಥ್ರೂ ದ ಮೈಕ್ರೋಫೋನ್. ಸೊ ದೇ ವಿಲ್ ಗಿವ್ ಸಮ್ ಅಡ್ವೈಸ್. ಡೈವರ್ಟ್ ಟು ದಿಸ್ ಪ್ಲೇಸ್ ಆರ್ ಕಂಟಿನ್ಯೂ ಟು ಸರ್ಕಲ್, ಏನೇನೋ ಇರ್ತವೆ. ಅವರು ಕಂಪನಿ ಬೇಸ್ಡ್, ಕಮರ್ಷಿಯಲ್ ಬೇಸ್ಡ್ ಅಡ್ವೈಸಸ್ಸು ಕೊಡ್ತಾರೆ. ಯಾಕಂದರೆ ವಿ ಆರ್ ಕ್ಯಾರಿಂಗ್ ಪ್ಯಾಸೆಂಜರ್ಸ್ ಅಲ್ವಾ. ಸೊ ದೇ ವಿಲ್ ಸೇ ಓಕೆ, ದೇ ವಿಲ್ ನೋ ದ ವೆದರ್ ಆಫ್ 3-4 ಪ್ಲೇಸಸ್. ದೇ ವಿಲ್ ಸೇ ದಿಸ್ ಪ್ಲೇಸ್ ಇಸ್ ಬೆಸ್ಟ್. ಕ್ಯಾಲಿಕಟ್ಟಲ್ಲಿ ಮೊನ್ನೆ ಒಂದು ಕ್ರ್ಯಾಶ್ ಆಯ್ತಲ್ಲ, ವೇರ್ ಮೈ ಕೋರ್ಸ್ಮೇಟ್ ಡೈಡ್, ದೀಪಕ್ ಸಾಟೆ ಅಂತೇಳಿ. ಸೊ ಹಿ ವಾಸ್ ಗಿವನ್ ಆಲ್ ದಿಸ್ ಇನ್ಪುಟ್. ಗೋ ಟು ಕೊಚ್ಚಿ, ವೆದರ್ ಇಸ್ ಬೆಟರ್ ದೇರ್. ಆಮೇಲೆ ಏನೇನು ಈ ಥರ ಒಂದು, ಅದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂತ ಇರುತ್ತೆ. ಇನ್ನೊಂದು ಬ್ಲ್ಯಾಕ್ ಬಾಕ್ಸ್ ಏನೋ ಮಾಡುತ್ತೆ ಅಂದರೆ, ಇಟ್ ವಿಲ್ ರೆಕಾರ್ಡ್ ಆಲ್ ದ ಪ್ಯಾರಾಮೀಟರ್ಸ್ ಆಫ್ ಎಂಜಿನ್, ಫ್ಲೈಟ್ ಕಂಡೀಷನ್ಸ್, ಫ್ಲೈಟ್ ಪ್ಯಾರಾಮೀಟರ್ಸ್ ಎಲ್ಲ, ಎವ್ರಿಥಿಂಗ್ ಪರ್ ಸೆಕೆಂಡ್. ಇಟ್ ರೆಕಾರ್ಡ್ ಸಮ್ 220 ಪ್ಯಾರಾಮೀಟರ್ಸ್ ಪರ್ ಸೆಕೆಂಡ್ ಫಾರ್ 20 hours. ಆಮೇಲೆ ಇಟ್ ವಿಲ್ ನಾಟ್ ಬಿ ಬರ್ನ್ಟ್ ಇನ್ ಫೈರ್. ಆ ಥರ ಒಂದು ಕೋಟಿಂಗ್ ಕೊಟ್ಟಿರ್ತಾರೆ. ಅದೆಷ್ಟೇ ನೀವು ಮೇಲಿಂದ ಕೆಳಗೆ ಬೀಳಿಸಿದ್ರು ಹೊಡ್ಕೊಳಲ್ಲ. ಸೊ ಇಟ್ ಈಸ್ ಅನ್ಡಿಸ್ಟ್ರಾಯಬಲ್. ಅನ್ಡಿಸ್ಟ್ರಾಯಬಲ್, ಟೋಟ್ಲಿ ಅನ್ಡಿಸ್ಟ್ರಾಯಬಲ್. ಯಾಕಂದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ ದಿ ಪೋಸ್ಟ್ ಎನ್ಕ್ವೈರಿ ಏನಿದೆ ಅದನ್ನು ತಂದು ಈ ಪ್ಯಾರಾಮೀಟರ್ಗಳನ್ನೆಲ್ಲ ದೇ ಕಾಲ್ ಇಟ್ ಮಿಲ್ಕಿಂಗ್ ತೊಗೊಳ್ತಾರೆ ಎಲ್ಲ. ದೇ ಟೇಕ್ ಔಟ್ ಎವ್ರಿಥಿಂಗ್ ಆ್ಯಂಡ್
ಈಚ್ ಡಿಪಾರ್ಟ್ಮೆಂಟ್ ವಿಲ್ ರೀಡ್ ದೇರ್ ಎಂಜಿನ್ ಡಿಪಾರ್ಟ್ಮೆಂಟ್ ವಿಲ್ ರೀಡ್ ದೇರ್ ಪ್ಯಾರಾಮೀಟರ್. ಯಾವ ಕಂಡೀಷನ್ ಇತ್ತು? ಹಾಂ, ಇದಕ್ಕೆ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಅಂತಲೇ ಒಂದು ಸಪ್ರೇಟ್ ಡೈರೆಕ್ಟ್ರಿ ಇದೆ, ಫ್ಲೈಟ್ ಸೇಫ್ಟಿ ಡೈರೆಕ್ಟ್ರಿ ಅಂತೇಳಿ. ಅಲ್ಲಿ ದೇರ್ ಆಲ್ ದರ್ ಎಕ್ಸ್ಪರ್ಟ್ಸ್ ಎಕ್ಸ್ಪರ್ಟ್ ಎಂಜಿನಿಯರ್ಸ್, ಎಕ್ಸ್ಪರ್ಟ್ ಪೈಲಟ್ಸ್, ಎಕ್ಸ್ಪರ್ಟ್ ಕೆಲವು ಮೆಟಲರ್ಜಿಕಲ್ ನಾಲೆಡ್ಜು ಬೇಕಾಗುತ್ತೆ. ಒಂದು ಇದು ಏನೋ ಫೇಲ್ಯೂರ್ ಆಯಿತು, ಸಮ್ ಮೆಟಲರ್ಜಿಕಲ್ ಪಾರ್ಟ್ ಈಸ್ ಫೇಲ್ಡ್. ಸೊ ಟು ಸ್ಟಡಿ ದಿ ಸ್ಟ್ರೆಂತ್ ಆ್ಯಂಡ್ ಕ್ಯಾರೆಕ್ಟರ್ ಆಫ್ ದಟ್ ಮೆಟಲ್, ಬಿಕಾಸ್ ಇಟ್ಸ್ ಎ ಸ್ಪೆಷಲ್ ಮೆಟಲ್ ಮೇಡ್ ಆಫ್ ಸ್ಪೆಷಲ್. ಸೊ ಈ ಥರದ್ದು ಎಲ್ಲ ಸ್ಪೆಷಲಿಸ್ಟ್ಗಳು ಸೇರಿಕೊಂಡು ದೇ ವಿಲ್ ಕಮ್ ಟು ಎ ಕನ್ಕ್ಲೂಷನ್, ಇದಾಗಿರಬಹುದು ಅಂಥೇಳಿ. ಸೊ ಬಟ್ ದ ಬ್ಲ್ಯಾಕ್ ಬಾಕ್ಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅದಕ್ಕೆ ಅದನ್ನು ಅಷ್ಟು ಇದರಿಂದ ಎಲ್ಲಿರ್ತದೆ, ನಿಮ್ಮ ಪಕ್ಕ ಇರುತ್ತಾ? ನೋ ಅದರ್ ಇಸ್ ಏರೋಪ್ಲೇನಲ್ಲಿ ಕೆಲವು ಪಾರ್ಟ್ಗಳನ್ನ ಇದು ಮಾಡಿರ್ತಾರೆ, ಲೀಸ್ಟ್ ಡ್ಯಾಮೇಜಬಲ್ ಏರಿಯಾ ಅಂತ ಹೇಳಿದ್ರು. ಅಂದರೆ ಎಷ್ಟೇ ಇದು ಎಕ್ಸ್ಪೆರಿಮೆಂಟಲ್ ಸ್ಟೇಜಲ್ಲಿ ಅವರು ದೇ ಆ್ಯಕ್ಚುಲಿ ಕ್ರ್ಯಾಶ್ ದಿ ಸ್ಕೇಲ್ಡ್ ಮಾಡೆಲ್, ದೆನ್ ದೇ ಫೈಂಡ್ ಔಟ್ ವಿಚ್ ಈಸ್ ದ ಪಾರ್ಟ್ ವಿಚ್ ಈಸ್ ಲೆಫ್ಟ್ ಇಂಟ್ಯಾಕ್ಟ್. ಸೊ ಮಿನಿಯೇಚರ್ ಸಮ್ವೇರ್ ಇನ್ ಟೇಲ್ ಸೆಕ್ಷನ್ನಲ್ಲಿ ಹಿಂಗಿರುತ್ತಲ್ಲ, ಸೊ ಅಲ್ಲಿ ಒಂದು ಏರಿಯಾನ ಇದು ಮಾಡಿರ್ತಾರೆ, ಡೆಸಿಗ್ನೇಟ್ ಮಾಡಿರ್ತಾರೆ. ಅಲ್ಲಿ ನಾವು ಇದು ಒಂದು ಎಮರ್ಜೆನ್ಸಿ ನಮಗೂ ಕೊಟ್ಟಿರ್ತಾರೆ, ಬಾಂಬ್ ಆನ್ ಬೋರ್ಡ್. ಆವಾಗ ಬಾಂಬ್ ಆನ್ ಬೋರ್ಡ್ ಅಂದರೆ ಎಮರ್ಜೆನ್ಸಿ ಬಂದಾಗ ಏನು ಮಾಡ್ತೀವಿ ಅಂದರೆ, ಮೇನ್ಲಿ ಇಟ್ ಈಸ್ ಹ್ಯಾಂಡಲ್ ಬೈ ಕ್ಯಾಬಿನ್ ಕ್ರೂ. ಸೊ ಅವರು ಈ ಬಾಂಬನ್ನು ದೇ ಟೇಕ್ ಸಮ್ ರಿಸ್ಕ್, ಹೋದ್ರೋಯ್ತು, ಬಟ್ ದೇ ಹ್ಯಾವ್ ಟು ಟ್ರಾನ್ಸ್ಪೋರ್ಟ್ ದಟ್ ಬಾಂಬ್ ಟು ಲೀಸ್ಟ್ ಡ್ಯಾಮೇಜಬಲ್ ಏರಿಯಾ. ಅಲ್ಲಿಗೆ ಅವ್ರು ತೊಗೊಂಡೋಗ್ತಾರೆ. ತೊಗೊಂಡೋಗಿನ ಮುಂಚೆ ಎಲ್ಲ ನೆಬ್ಬಿಸ್ಬಿಟ್ಟು ಸೀಟ್ ಕುಷನ್ ಎಲ್ಲ ತೆಗೆದು ಎಲ್ಲ ಹಾಕಿ, ದೆನ್ ಆ ಬಾಂಬ್ ಎಕ್ಸ್ಪ್ಲೋಡ್ ಆದರೆ ದ ಡೋರ್ ವಿಲ್ ಗೋ. ಸೊ ದಟ್ ಏರಿಯಾ ಈಸ್ ಡೆಸಿಗ್ನೇಟೆಡ್. ಫ್ಲೈಟಲ್ಲಿ ಬಾಂಬ್ ಸಿಕ್ಕರೆ ಹಂಗೆ ಮಾಡ್ತಾರೆ. ಹಾಂ, ಸಾಕಲ್ಲ. ಬಾಂಬ್ ಆನ್ ಬೋರ್ಡ್ ಅಂದರೆ ಇಟ್ಸ್ ಎ ಮೇಜರ್ ಎಕ್ಸಸೈಸ್ ಫಾರ್ ದೀಸ್ ಗರ್ಲ್ಸ್. ಹಾಂ, ಎಲ್ಲಿ ಕಾಲ್ಸ್ ಬರ್ತಾ ಇರುತ್ತೆ, ಏನು ಮಾಡ್ತಾರೆ ಅಂದರೆ, ಎಸ್ಪೆಷಲಿ ವೆನ್ ವಿ ಗೋ ಟು ಸಮ್ ಸೆನ್ಸಿಟಿವ್ ಏರಿಯಾಸ್ ಲೈಕ್ ಶ್ರೀನಗರ್, ನಾರ್ತ್ ಈಸ್ಟ್. ಸೊ ಅಲ್ಲೆಲ್ಲ ಕೆಲವು ಸೆಕ್ಯೂರಿಟಿ ಡ್ರಿಲ್, ಎಕ್ಸ್ಟ್ರಾ ಸೆಕ್ಯೂರಿಟಿ ಡ್ರಿಲ್ ಮಾಡ್ತಾರೆ. ಬಿಕಾಸ್ ದರ್ ವಿಲ್ ಬಿ ಸಂಬಡಿ ಕಾಲ್ಡ್ ಮಾರ್ಷಲರ್ಸ್. ಅವರು ಲೋಡ್ ಮಾಡಿ ಪಿಸ್ಟಲ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ನೋಬಡಿ, ಈವನ್ ದ ಕ್ಯಾಪ್ಟನ್ ವಿಲ್ ನಾಟ್ ನೋ ಹೂ ಆರ್ ದಿ. ಬರ್ತಾರೆ, ದೇ ವಿಲ್ ಕಮ್ ಫಾರ್ ಬ್ರೀಫಿಂಗ್, ಬಟ್ ದ ಬ್ರೀಫಿಂಗ್ ಈಸ್ ಬಿಟ್ವೀನ್ ಕ್ಯಾಬಿನ್ ಕ್ರೂ ಆ್ಯಂಡ್ ದಿ ಮಾರ್ಷಲ್ಸ್. ವೈ ಶುಡ್ ಐ ನೋ? ಯಾಕಂದರೆ ದೇ ಆರ್ ದ ಒನ್ ಹೂ ಆರ್ ಡೀಲಿಂಗ್ ವಿತ್ ಇಟ್. ಅವ್ರು ಎಲ್ಲಿ ಕೂತ್ಕೊಂಡಿದ್ದಾರೆ, ಎಲ್ಲಿ ಕೂತ್ಕೊಂಡಿರಬೇಕು, ಆ್ಯಂಡ್ ದೇ ಆರ್ ದ ಓನ್ಲಿ ಒನ್ ಹೂ ಕ್ಯಾರಿ ದ ಲೋಡೆಡ್. ಸೊ ಇವೆಲ್ಲ ಇರ್ತವೆ, ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ವೇರ್ ದೇರ್ ಆರ್ ಎಕ್ಸ್ಪೆಕ್ಟೆಡ್ ಥ್ರೆಟ್. ಸೊ ಕೆಲವು ಸರಿ ಕಾಲ್ ಬರುತ್ತೆ, ಸಮ್ ಬಾಂಬ್ ಆನ್ ಬೋರ್ಡ್, ಹಾಂ ಇಟ್ಬಿಟ್ಟಿದೆ ಅಂತ. ಬಟ್ ಯು ಕಾಂಟ್ ಇಗ್ನೋರ್, ಎಲ್ಲ ಕಾಲ್ಗಳನ್ನೂ ಇಗ್ನೋರ್ ಮಾಡೋಕ್ಕಾಗಲ್ಲ. ಎವ್ರಿ ಕಾಲ್ ಇಸ್ ಟು ಬಿ ಟ್ರೀಟೆಡ್ ಆ್ಯಸ್ ಇಫ್ ಇಟ್ ಈಸ್ ದೆರ್ ಈಸ್ ಬಾಂಬ್ ಅಂತೇಳಿ. ಸೊ ದೆನ್ ದೇ ಡು ಕ್ಯಾರಿ ಔಟ್ ಆಲ್ ದ ಸೆಕ್ಯೂರಿಟಿ ಚೆಕ್ಸ್. ಇಫ್ ಇಟ್ ಈಸ್ ಬಿಫೋರ್ ಟೇಕ್ ಆಫ್, there are some charges. While in flight, if you get a call, then there is some procedure. Sir, Kandahar ವಿಮಾನ ಅಪಹರಣ ಮಾಡಿದ್ರಲ್ಲ, ಹೆಂಗೆ ಮಾಡಿದ್ರು ಸರ್? ಸೇಮ್ ಅದರ್ಥ. ಅವಾಗ ಇನ್ನೂ ಅಷ್ಟೊಂದು ಸೆಕ್ಯೂರಿಟಿ ಇಶ್ಯೂಸ್ ಇರಲಿಲ್ಲ. ಬಿಕಾಸ್ ನೇಪಾಲ್ ಈಸ್ ಒನ್ ಆಫ್ ದೋಸ್ ವೆರಿ ಈಸಿ ಟಾರ್ಗೆಟ್. ಅಲ್ಲಿ ಏನು ಅಂದರೆ ಇಟ್ಸ್ ವೆರಿ ಇನ್ಫಾರ್ಮಲ್. ಅಲ್ಲಿ ಏರ್ಪೋರ್ಟ್ ಈಗಂತೂ ಸ್ವಲ್ಪ ಈ CSF ಸೆಕ್ಯೂರಿಟಿ ಅವೆಲ್ಲ ಇರುತ್ತೆ. ದೆನ್ ಯು ಹ್ಯಾವ್ ಟು ಹ್ಯಾವ್ ಎ ವ್ಯಾಲಿಡ್ ಎಂಟ್ರಿ ಪಾಸ್ ಆರ್ ಅಥವಾ ಟಿಕೆಟ್, ಟ್ರಾವೆಲಿಂಗ್ ಟಿಕೆಟ್, ಎನಿಥಿಂಗ್. ಯು ಹ್ಯಾವ್ ಟು ಶೋ ಸಮ್ ಅಥೆಂಟಿಕ್ ಡಾಕ್ಯುಮೆಂಟ್. ಬಟ್ ಅಲ್ಲೆಲ್ಲ ಬಂದ್ಬಿಟ್ಟು ದೇ ಕ್ಯಾನ್ ಕಮ್ ಸಿ ಆಫ್ ದೇರ್ ಫ್ರೆಂಡ್ಸ್, ರಿಲೇಟಿವ್ಸ್, ಆ ಥರ. ಸೊ ಗೆಟಿಂಗ್ ಎಂಟರ್ ಇನ್ ಟು ಏರ್ಪೋರ್ಟ್ ವಾಸ್ ಈಸಿ. ಓಕೆ, ಟು ಕ್ಯಾರಿ ಸಮ್ ಫೈರ್ ಆರ್ಮ್ಸ್, ಅದನ್ನೆಲ್ಲ ಪೀಸ್ ಮಾಡಿ ಯು ಕ್ಯಾನ್ ಹೈಡ್ ಇನ್ ಸೋ ಮೆನಿ ವೇಸ್. ಸೊ ಅದನ್ನು ಡಿಟೆಕ್ಟ್ ಮಾಡೋಕ್ಕೆ
ಒಂದು ಕೆಲವು ಸರಿ ಏನಾಗುತ್ತೆ ಅಂದರೆ ಇವನ್ನೆಲ್ಲ ಒಂದು ಕ್ಯಾಶುಯಲ್ಲಾಗಿ ಚೆಕ್ ಮಾಡಿ ಕಳಿಸ್ಬಿಡ್ತಾರೆ. ಸೊ ದೆನ್ ದೀಸ್ ಪೀಪಲ್ ನೋ ಹೌ ಟು ಅಸೆಂಬಲ್ ವೆರಿ ಕ್ವಿಕ್ಲಿ. ಸೊ ಇದು ಪ್ರಾರಂಭ ಆಗಿದ್ದು ನೇಪಾಳದಿಂದ. ದೆನ್ ದೇ ವರ್ ನಾಟ್ ಅಲೌಡ್ ಟು, ಐ ಮೀನ್ ಇನ್ ಬಿಟ್ವೀನ್ ನೇಪಾಲ್ ಆ್ಯಂಡ್ ಡೆಲ್ಲಿ ದೇ ಅನೌನ್ಸ್ ದಟ್ ವಿ ಆರ್ ಹೈಜಾಕಿಂಗ್. ಸೊ ದೆನ್ ಈ ಹೈಜಾಕ್ ಆದಮೇಲೆ ದೇ ವರ್ ನಾಟ್ ಅಲೌಡ್ ಟು ಲ್ಯಾಂಡ್ ಇನ್ ಡೆಲ್ಲಿ. ದೆನ್ ದೇ ವರ್ ಟೋಲ್ಡ್ ಟು ಲ್ಯಾಂಡ್ ಇನ್ ಅಮೃತ್ಸರ್. ಆಮೇಲೆ ಅಮೃತ್ಸರದಲ್ಲಿ ಲ್ಯಾಂಡ್ ಆದಮೇಲೆ ದೇ ವರ್ ಟೋಲ್ಡ್ ಟು ಫೈರ್ ದಿ ಟೈರ್ಸ್ ಸೊ ದಟ್ ಏರ್ಕ್ರಾಫ್ಟ್ ಕೆನಾಟ್ ಮೂವ್. ಆವಾಗ ವಾಜಪೇಯಿ ಇವರು PM. ಆಮೇಲೆ ದೆನ್ ದೇ ವರ್ ಟೋಲ್ಡ್ ಟು ಲಾಹೋರ್ ಟು ಅಮೃತ್ಸರ್ ಈಸ್ ಜಸ್ಟ್ ಸಮ್ 8 minutes ಫ್ಲೈಯಿಂಗ್ ಟೈಮ್. ಸೊ ಅಲ್ಲೂ ಅವರು ಲೈಟೆಲ್ಲ ಆಫ್ ಮಾಡಿಬಿಟ್ಟು ವಿ ಆರ್ ನಾಟ್ ಗೋಯಿಂಗ್ ಟು ಅಲೋ ಯು ಅಂತೇಳಿ. ದೆನ್ ದೇ ಲ್ಯಾಂಡೆಡ್ ಇನ್ ದುಬೈ, ರಿಫ್ಯೂಲ್ಡ್, ಆ್ಯಂಡ್ ದೇ ವರ್ ಟೋಲ್ಡ್ ಟು ಗೋ ಟು ಕಂದಹಾರ್. ಅಲ್ಲಿ ಕಂದಹಾರಲ್ಲಿ ನೌ ಇಟ್ ಇಸ್ ಅ ವೆರಿ ಬಿಗ್ ಏರ್ಪೋರ್ಟ್ ಆ್ಯಂಡ್ ರನ್ವೇ. ಸೊ ದಟ್ ಟೈಮ್ ಇಟ್ ವಾಸ್ ಟೋಟ್ಲಿ ಅಂಡರ್ ತಾಲಿಬಾನೀಸ್. ಸೊ ದೆನ್ ಅಲ್ಲಿ ಲ್ಯಾಂಡ್ ಆದಮೇಲೆ ಸಮ್ ಮೋರ್ ಟೆರರಿಸ್ಟ್ ಕೇಮ್ ಆ್ಯಂಡ್ ಜಾಯಿನ್ ದೆಮ್. ದೆನ್ ದಟ್ ವಾಸ್ ದ ಟೈಮ್ ವಿ ವರ್ ಟೋಲ್ಡ್ ಟು ರಿಲೀಸ್ ಅವರ್ ಸಮ್ ಆಫ್ ದಿಸ್ ಥಿಂಗ್. ಒನ್ ಕ್ಯಾಶುಯಾಲಿಟಿ ವಾಸ್ ದೇರ್, ಒಬ್ಬರು ಗುಜರಾತಿ ಈ ವಾಸ್ ಶಾಟ್. ಬಟ್ ಅದೇ ಇದಾದಮೇಲೆ ಸಿ ಆಫ್ಟರ್ ಎವ್ರಿ ಆಕ್ಸಿಡೆಂಟ್ ಸಮ್ ಮೋರ್ ದಿಸ್ ಥಿಂಗ್ಸ್ ವಿಲ್ ಕಮ್. ಬ್ಯಾಗೇಜ್ ಚೆಕಿಂಗ್, ಆಮೇಲೆ ಇದು ಸೆಕ್ಯೂರಿಟಿ ಡ್ರಿಲ್. ಸೊ ಅವೆಲ್ಲ ಆಫ್ಟರ್ ಎವ್ರಿ ದಿಸ್ ಥಿಂಗ್ ವಿ ಗೆಟ್ ನ್ಯೂ ಆರ್ಡರ್ಸ್ ಟು ಡೂ ದಿಸ್ ಟು ದ್ಯಾಟ್. ಕೊರೋನಾ ಇದ್ದಾಗ ಒಂಥರ ಡ್ರಿಲ್ ಬಂತು, ಇದನ್ನೆಲ್ಲ ಮಾಡಬೇಕು ಅಂತೇಳಿ. ಸೊ ಹಾಗೆ. ಸೊ ಆಫ್ಟರ್ ಹೈಜಾಕ್, ನಾವು ದ ಹೈಜಾಕ್ ದಿಸ್ ಥಿಂಗ್ ಈಸ್ ರಿಡ್ಯೂಸ್. ಯಾಕೆಂದರೆ ನಾವು ಒನ್ಸ್ ವಿ ಕ್ಲೋಸ್ ದ ಕಾಕ್ಪಿಟ್ ಡೋರ್ we cannot open. ನೀವು ಓಪನ್ ಮಾಡ್ತೀರಾ? No, only I can open from inside, but anybody else cannot open from outside except the lead cabin crew. ಒಂದು ಕೋಡ್ ಇರುತ್ತೆ ಇಬ್ಬರ ಮಧ್ಯ, ಪೈಲಟ್ ಆ್ಯಂಡ್ ಕ್ಯಾಬಿನ್ ಕ್ರೂ ಮಧ್ಯ. ಬಿಕಾಸ್ ಆ ಒಂದು ವರ್ಡ್ ಯೂಸ್ ಮಾಡಿದರೆ ವಿ ಆರ್ ಬೀಯಿಂಗ್ ಹೈಜಾಕ್ಟ್ ಅಂತ. ಅದು ಹೈಜಾಕ್ ಅಂತ ಹೇಳಿದರೆ ಅವ್ನು ನೋಡಿದು ಬಿಡ್ತಾನೆ. ಸೊ ವಿ ಹ್ಯಾವ್ ಎ ಅಂಡರ್ಸ್ಟ್ಯಾಂಡಿಂಗ್, ಓಕೆ ದಿಸ್ ಇಸ್ ದ ಕೋಡ್ ವರ್ಡ್ ಅಂತ ಹೇಳಿದರೆ, ಇಫ್ ದೇ ಯೂಸ್ ದಟ್ ವರ್ಡ್ ದೆನ್ ವಿ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಇಸ್ ಬೀಯಿಂಗ್ ಹೈಜಾಕ್ಟ್. ಇಟ್ ಈಸ್ ಎ ಕಾಮನ್ ವರ್ಡ್, ಬಟ್ ಸೊ ದೆನ್ ವಿ ಡೋಂಟ್ ನೋ. ಫಾರ್ ಎವ್ರಿ ಫ್ಲೈಟ್ ಇಟ್ ಈಸ್ ಡಿಫ್ರೆಂಟ್. ಆಮೇಲೆ ಈ ಲಾಕ್ ಬಿಟ್ವೀನ್ ಕಾಕ್ಪಿಟ್ ಮೊದಲೆಲ್ಲ ವೆನ್ ಯು ಆರ್ ಫ್ಲೈಯಿಂಗ್ ಯು ಕುಡ್ ಕಾಲ್ ಯುವರ್ ಫ್ರೆಂಡ್ ಇನ್ ಟು ಕಾಕ್ಪಿಟ್, ಬಾರಪ್ಪ ನೋಡ್ಕೊಂಡು. ಈಗಲೂ ಎಷ್ಟೋ ಜನ ಕೇಳ್ತಾರೆ, ವಿ ಕಾಂಟ್ ಡೂ ದ್ಯಾಟ್. ಏನಿರುತ್ತೆ 4 ಸೇರುತ್ತೆ ಒಟ್ಟು. ಒನ್ ಫಾರ್ ಅಬ್ಸರ್ವರ್, ಒನ್ ಫಾರ್ ಆಫ್ಟರ್ ಲ್ಯಾಂಡಿಂಗ್. ಅದಕ್ಕೂ DGC ಅಬ್ಜೆಕ್ಷನ್ ಇದೆ, ಹಂಗೆಲ್ಲ ಬಿಡಬಾರ್ದು. ಯಾಕಂದರೆ ಇವ್ ನೆವರ್ ನಾವು ಹೋಗ್ಬೇಕಾದ್ರೆ ಏನಾರು ಒಂದು ಸಣ್ಣದು ಇಟ್ಬಿಟ್ಟು. ಅಮೆರಿಕದಲ್ಲಿ ಟವರ್ಗೆ ದಟ್ಸ್ ಎ ಬಿಗ್. ಅಂಥ ಒಂದು ಅಪಘಾತ ಮಾಡೋಕ್ಕೆ ಈ ಪರ್ಸನ್ ಹ್ಯಾಸ್ ಟು ಬಿ ಬ್ರೈನ್ ವಾಶ್ಡ್ ಸೋ ಬ್ಯಾಡ್ಲಿ ಆ್ಯಂಡ್ ಟ್ರೈನ್ಡ್. ಯಾಕಂದರೆ ಯು ಹ್ಯಾವ್ ಟು ಟೇಕ್ ಓವರ್ ಅನ್ ಏರೋಪ್ಲೇನ್ ಆ್ಯಂಡ್ ಫ್ಲೈ ಇನ್ ಟು ಟವರ್. ಅಂದರೆ ಗೊತ್ತಿರ್ಬೇಕು ಹೆಂಗೆ ಅದನ್ನು ಇದು ಮಾಡಬೇಕು ಅಂತ. ಸೊ ಅದನ್ನು ಮಾಡೋದು ಪೈಲಟಿನ? ದೇ ವರ್ ಟ್ರೈನ್ಡ್, ದೇ ವರ್ ಹೈಲಿ ಟ್ರೈನ್ಡ್ ಟೆರರಿಸ್ಟ್. ಅಂದರೆ ಪೈಲಟ್ ಟ್ರೈನಿಂಗ್ ಕೊಟ್ಟು ಟೆರರಿಸ್ಟ್? ದೇ ವರ್ ಟ್ರೈನ್ಡ್ ಆನ್ ಸಿಮ್ಯುಲೇಟರ್. ಹೌದಾ? ಇದೆ. ವಿದೌಟ್ ಟ್ರೈನಿಂಗ್ ಯು ಕಾಂಟ್ ಇವನ್ ಟರ್ನ್ ಎನ್ ಏರೋಪ್ಲೇನ್ ಅಲ್ವಾ? ಯಾವ ಬಟನ್ ಅಂತ? ಸೊ ಅದೆಲ್ಲ ಟ್ರೈನಿಂಗ್ ತೊಗೊಂಡರೆ ಪ್ಲಸ್ ಟೋಟ್ಲಿ ಬ್ರೈನ್ ವಾಶ್. ಹಿ ನೋಸ್ ದಟ್ ಯು ಇಸ್ ಗೋಯಿಂಗ್ ವಿತ್ ದಿ. ಸೊ ಗುದ್ದರೆ ಬದುಕಲ್ಲ ಅಂತ ಗೊತ್ತು? ಗೊತ್ತು ಇವ್ರಿಗೆಲ್ಲ ಗೊತ್ತು. ವೆದರ್ ದೇ ಕಮ್ ಟು ಕಾರ್ಗಿಲ್ ಆರ್ ದೇ ಗೋ ಬಾಂಬೆ ಅಟ್ಯಾಕ್, ಎವ್ರಿಥಿಂಗ್ ದೇ ಆರ್ ಸೊ ಬ್ಯಾಡ್ಲಿ ಬ್ರೈನ್ ವಾಶ್. ದೇ ನೋ ದಟ್ ದೇ ಆರ್ ನಾಟ್ ಗೋಯಿಂಗ್ ಬ್ಯಾಕ್. ಸೊ ಆ ಥರ ಬ್ರೈನ್ ವಾಶ್ ಮಾಡಿ ಕಳಿಸಿರ್ತಾರೆ. ಬಟ್ ಟು ಟ್ರೈನ್ ಸಂಬಡಿ ಲೈಕ್ ದ್ಯಾಟ್ ಆ್ಯಂಡ್ ನಾಟ್ ದ ವರ್ಲ್ಡ್ ಈಸ್ ನಾಟ್ ಅವೇರ್ ಆಫ್ ಇಟ್ ಈಸ್ ಸಮಥಿಂಗ್
ವಿಚ್ ಶಾಕ್ಡ್ ದಿ ವರ್ಲ್ಡ್. ಅಲ್ವಾ? ಒಂದು ಬಾಂಬ್ ಹಾಕೋದು ಓಕೆ, ವಿಮಾನನೇ ಬಾಂಬ್ ಕನ್ವರ್ಟ್ ಮಾಡೋದಿಲ್ಲ. ದಟ್ ವಾಸ್ ಒನ್ ಆಫ್ ದೋಸ್ ಗ್ರೇಟೆಸ್ಟ್ ಡಿಸಾಸ್ಟರ್ ಆ್ಯಂಡ್ ಇಟ್ ಬ್ರೋಕ್ ಅಮೆರಿಕಾಸ್. ಅವರೇನು ತಿಳ್ಕೊಂಡಿದ್ರು ವಿ ಆರ್ ದಿ ಸೇಫೆಸ್ಟ್, ಎಕ್ಸಲೆಂಟ್ ಟೆಕ್ನಾಲಜಿ. ಸೊ ಇಟ್ ವಾಸ್ ಎ. ಸರ್, ಈಗ ₹1 ಕೋಟಿ ಎಷ್ಟು ಖರ್ಚಾಗುತ್ತಲ್ಲ ಒಬ್ಬ ವಿಮಾನ ಪೈಲಟ್ ಆಗೋಕ್ಕೆ? ಅವ್ರ ಸಂಬಳ ಎಷ್ಟಿರುತ್ತೆ? It starts from 3 lakhs and goes up to 6 lakhs. ತಿಂಗಳಿಗೆ? ಫಸ್ಟ್ ಬಿಗಿನರ್ಗೆ? See, I am paying income tax of 32 lakhs every year for last 10 years. I mean, you are in that high risk, high gain job. I told you 6 months medically I can go down. I can become non-flyable. ಆ ಥರ. ಹಾಗಾದಾಗ ಪೆನ್ಷನ್ ಬರುತ್ತಾ? ಫಾರ್ ಸಮ್ ಟೈಮ್ ಇಂಡಿಗೋ ಪೇಸ್, ಲೈಕ್ ಯುವರ್ ಕಂಪನಿ ಪೇಸ್ ಫಾರ್ 1 year ಆ ಥರ ಇರುತ್ತೆ. ಆಮೇಲೆ ವಿ ಹ್ಯಾವ್ ಎ ಫೆಡರೇಷನ್ ಆಫ್ ಇಂಡಿಯನ್ ಪೈಲಟ್ಸ್, ಸೊ ವಿ ಹ್ಯಾವ್ ಎನ್ ಇನ್ಶೂರೆನ್ಸ್ ಸ್ಕೀಮ್. ಸೊ ಯು ಗೆಟ್ ಸಮ್ ಅಮೌಂಟ್ ಆಫ್ ಇನ್ಶೂರೆನ್ಸ್ ಎವ್ರಿ ಮಂತ್. ಅಟ್ಲೀಸ್ಟ್ ಲಾಸ್ ಆಫ್ ಪೇ ಅಂತೇಳಿ ಒಂದು ಕ್ಲಾಸ್ ಇರುತ್ತೆ. ದಟ್ಸ್ ವೈ ವಿ ಆರ್ ಕವರ್ಡ್. ಐ ಪೇ ಎನ್ ಎ ಪ್ರೀಮಿಯಮ್ ಆಫ್, let us say 50,000, and I am covered for 1 year. So if something happens, that insurance company will pay me 1 lakh per month. So the loss of pay scheme. Like some minimum guarantee to run family. ಇದು ಸರ್, ಇದು ಏರ್ ಫೋರ್ಸಲ್ಲಿ ಇದ್ರಲ್ಲ, ಅವಾಗ ಸಂಬಳ ಎಷ್ಟು ಸರ್ ಪೈಲಟ್ಗೆ? ಈಗೆಲ್ಲ ಚೆನ್ನಾಗಿದೆ. ಮೈ ಲಾಸ್ಟ್ ಪೇ ಇನ್ ಏರ್ ಫೋರ್ಸ್ ವಾಸ್ ಐ ಥಿಂಕ್ ಸಮ್ 60,000. ಸರ್, ಫ್ಯಾಮಿಲಿ? ನನಗೆ 2 ಜನ ಗಂಡ್ಮಕ್ಳು, ಒಬ್ಬಳು ಮಗಳು. ಹಿರಿಯ ಮಗ ಸುಶಾಂತ್ ಅಂತೇಳಿ, ಈಸ್ ಇನ್ ಸ್ವೀಡನ್. ಈಸ್ ಎ ಸಾಫ್ಟ್ವೇರ್ ಡೆವಲಪರ್. ಈ ವರ್ಕ್ಸ್ ಫಾರ್ ಸ್ಪೋಟಿಫೈ. ಸೊ ಇಲ್ಲಿವರೆಗೂ he studied in engineering in Bangalore only. Then he shifted to Singapore. ಬಂದಮೇಲೆ ಮದುವೆ ಎಲ್ಲ ಆಯಿತು ಒಂದು. ಸೊ he left for Sweden. I think he want to settle there. So he is already buying house and all that. Innobba maga Sudeep. He is also as tall as Sudeep only. Today he is flying. He is also flying for Indigo. He is a captain. We can't do that. As per ಆಟೋದಲ್ಲಿ ಹೋಗ್ತಿರ್ತಾರಲ್ಲ, ಏನು ಗುರು ಚೆನ್ನಾಗಿ ಅನ್ಕೊಂಡು ಮೂಗಲ್ಲ. ಮಗಳು ಇನ್ನು ಶಿ ಆಲ್ಸೋ ವಾಂಟ್ಸ್ ಟು ಬಿ ಲಾಟ್ ಆಫ್ ಥಿಂಗ್ಸ್ ಇನ್ಕ್ಲೂಡಿಂಗ್ ಪೈಲಟ್. ಡ್ಯಾನ್ಸ್ ಈಸ್ ಒನ್ ಥಿಂಗ್ ಯು ಸಾ. ಹೀಗೆ ನಡೀತಾ ಇದೆ. ವಿ ಆರ್ ಸೆಟಲ್ಡ್ ಕಂಫರ್ಟಬಲಿ. ಅದೊಂದು ಏರ್ಫೋರ್ಸಲ್ಲಿ ಏನೋ ಅಂದರೆ ಮೊದಲು ತಿರುಗಾಡೋಕ್ಕೆ ಒಂಥರ ಚೆನ್ನಾಗಿ ಮಜಾ ಇರುತ್ತೆ. 2 ವರ್ಷಕ್ಕೊಂದ್ಸರಿ 3 ವರ್ಷಕ್ಕೊಂದ್ಸರಿ ಗಂಟು ಮುಟ್ಟೆ ಕಟ್ಕೊಂಡು ಅಲ್ಲಿ ಇಲ್ಲಿ ಹೋಗೋದು ಅಂತ. ದೆನ್ ಯು ಸ್ಟಾರ್ಟ್ ಮಿಸ್ಸಿಂಗ್ ಯುವರ್ ರೂಟ್ಸ್ ಆಫ್ಟರ್ ಸಮ್ ಟೈಮ್. ಈ ಕನ್ನಡ ಮಾತಾಡಬೇಕು, ಮುದ್ದೆ ಸಾರು ತಿನ್ನಬೇಕು, ರೊಟ್ಟಿ ಪಲ್ಯ ತಿನ್ನಬೇಕು, ಈ ಥರ ಒಂದು ಹೌ ಸ್ಮಾಲ್ ದೇ ಮೇ ಬಿ, ಬಟ್ ದೀಸ್ ಥಿಂಗ್ಸ್ ಫೈನಲಿ ಟೇಕ್ ಓವರ್ ಯುವರ್. ಓಕೆ ಸಾಕು, ನೌ ಲೆಟ್ಸ್ ಕಮ್ ಬ್ಯಾಕ್ ಅಂತೇಳಿ. ಎನಿವೇರ್ ಎಲ್ಸ್, ನಮ್ಮ ಹಳ್ಳಿನಲ್ಲೇ ಒಂದು ಏರ್ಪೋರ್ಟ್ ಇದ್ದರೆ ನಾನು ಅಲ್ಲೇ ಇರ್ತಿದ್ದೆ. ಆರ್ ಮೇ ಬಿ ಆಫ್ಟರ್ ಸಮ್ ಟೈಮ್ ಐ ಮೇ ಗೋ ದೇರ್. ಬೇಸಿಕಲಿ ನಾವೆಲ್ಲ ಹಳ್ಳಿರಲ್ವಾ, ಸೊ ವಿ ವಾಂಟ್ ಟು ಫೈನಲಿ ಗೋ ಬ್ಯಾಕ್, ಸ್ಪೆಂಡ್ ಸಮ್ ಟೈಮ್. ಆ ಥರ ಒಂದಿದೆ, ನೋಡಬೇಕು ಏನು ಮಾಡಬೇಕು. ತಂದೆ ತಾಯಿಗೆ ಹ್ಯಾಪಿ? ಅಯ್ಯೋ ವೆರಿ ಹ್ಯಾಪಿ. ಇನ್ಫ್ಯಾಕ್ಟ್ ನಮ್ಮ ತಂದೆಗೆ ಇವರು ನಾನು ಪೈಲಟ್ ಆಫೀಸರ್ ಆಗಿ ಕಮಿಷನ್ ಆದಾಗ ಹೈದ್ರಾಬಾದಲ್ಲಿ ನಮಗೇನು ಗೊತ್ತಿರಲ್ಲ. ನಮ್ಮ ಟ್ರೈನಿಂಗು, ನಮ್ಮ ಫ್ಲೈಯಿಂಗು, ಪರೇಡ್ ಪ್ರಾಕ್ಟೀಸು, ಅದು ಇದು ಅಂತೇಳಿ ನಾವು ಆ್ಯಂಡ್ ಆ ವರ್ಷ ಮಿಸಸ್ ಗಾಂಧಿ ವಾಸ್ ಸಪೋಸ್ ಟು ಕಮ್ ಫಾರ್ ಅವರ್ ಕಮಿಷನಿಂಗ್. ಅಂದರೆ ಅವರು ಇದು ತೆಗೆದುಬಿಟ್ಟು ಇಲ್ಲಿ ರೆಕ್ಕೆ ಅಂಟಿಸ್ಬಿಟ್ಟು. ಸೊ ಶಿ ವಾಸ್ ದಿ ಚೀಫ್ ಗೆಸ್ಟ್. ಅಫ್ಕೋರ್ಸ್ ಲೇಟರ್ ಆನ್ ಶಿ ಗಾಟ್, ರಕ್ಷಾ ಮಂತ್ರಿ ಬಂದರು. ಏರ್ಫೋರ್ಸ್ ಅಕಾಡೆಮಿಯವರು ನಮ್ಮ ತಂದೆ ತಾಯಿಗಳನ್ನ ಕರೆಸ್ತಾರೆ. ಅವರೇ ಹಳ್ಳಿಯಿಂದ ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡಿ, ಅವರೆಲ್ಲ ಅವ್ರಿಗೆ ರೂಮ್ಗಳು ಅರೇಂಜ್ ಮಾಡಿ. ನನಗೆ ಗೊತ್ತೇ ಇಲ್ಲ ಅವ್ರು ಯಾವಾಗ ಬಂದರು ಅಂತ. ನಾನೆಲ್ಲ ಅದನ್ನೆಲ್ಲ ಟ್ರೈನಿಂಗ್ ಮುಗಿಸ್ಕೊಂಬಂದು ಎದುರಿಗೆ ನೋಡ್ತೀನಿ, ನಮ್ಮ ತಂದೆ ತಾಯಿ ಕೂತ್ಕೊಂಡು ಊಟ ಮಾಡ್ತಾರೆ ಮಜವಾಗಿ.
ನನಗೆ ಮಾಡಿರಲ್ಲ. ಹಾಂ ಹಾಗೆ ಕೂತ್ಕೊಂಡು. ಸೊ ಆವಾಗ ನಮ್ಮ ತಂದೆ ಏನಂದರು, ನೋಡಪ್ಪ ನಮ್ಮ ಪ್ರಧಾನಿ ಮಗನೂ ಪೈಲಟು ರಾಜೀವ್ ಗಾಂಧಿ, ನನ್ನ ಮಗನೂ ಪೈಲಟು, ಸೊ ಐ ಆಮ್ ಈಕ್ವಲ್ ಟು ಪ್ರಧಾನಮಂತ್ರಿ ಅಂತ ಅಷ್ಟು ಸಂತೋಷಪಟ್ಟಿದ್ರು ಅವರು. ಹಿ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಹಿ ಟಿಲ್ ಲಾಸ್ಟ್ ಹಿ ಪಾಸ್ಟ್ ಅವೇ ಜಸ್ಟ್ ಫ್ಯೂ 2 years back actually. My mother also passed away. So but they came wherever I went. Air Force ನಾನು ಎಲ್ಲಿ ತಿರ್ಗಾಡಿದ್ನೋ ನಮ್ಮ ತಾಯಿನೆಲ್ಲ ಆ ಕಡೆನೂ ಕರ್ಕೊಂಡು ಹೋಗ್ಬಿಟ್ಟು she was famous because of her singing. She was a very famous singer. So ಆ ಥರ they were proud because coming from such background, so anybody will be proud. ಗಂಗೂರಿನಿಂದ ಗಗನಕ್ಕೆ. ಸೊ ಖುಷಿ ಇದೆ ನಿಮಗೆ ಸರ್. ಆಗಲಿ ಇನ್ನೊಂದಷ್ಟು ಒಳ್ಳೆಯ ಕೆಲಸ ಆಗಲಿ. ಭಾಳ ಧನ್ಯವಾದ. ಬಹುತೇಕ ನೀವು ಒಂದು ಫುಲ್ ಡೇ ಕೊಟ್ಟಿದ್ದೀರಿ ನಮಗೆ. ತುಂಬ ಥ್ಯಾಂಕ್ಸ್. ನಿಮ್ದು ಅನೇಕ ಯೂತ್ಸ್ಗೆ ಒಂದು ಇನ್ಸ್ಪೈರ್ ಆಗುತ್ತೆ ಅಂತ ಅನಿಸುತ್ತೆ. ಭಾಳ ಮುಖ್ಯವಾಗಿ ತುಂಬ ದೊಡ್ಡ ಕನಸು ಕಾಣೋಕ್ಕೆ ಭಾಳ ದೊಡ್ಡದಾಗಿ ಓದಿರಬೇಕಿಲ್ಲ ಅಂತ ಹೇಳಿದ್ರಿ. +2 ಇಂದ. ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ. ನಮ್ಮೆಲ್ಲ ಕಲಾ ಮಾಧ್ಯಮ ವೀಕ್ಷಕರ ಪರವಾಗಿ ನಿಮಗೆ ಅನಂತ ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.